ಕಾಂಗ್ರೆಸ್ಗೆ ದಾವಣಗೆರೆಯಲ್ಲಿ ಬಂಡಾಯದ ಬಿಸಿ ಜೋರಾಗಿ ತಡ್ತಾ ಇದೆ. ದಾವಣಗೆರೆಯಲ್ಲಿ ಸಾದಿಕ್ ಪೈಲ್ವಾನ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ಗೆ ದಾವಣಗೆರೆಯಲ್ಲಿ ಬಂಡಾಯದ ಬಿಸಿ. ದಾವಣಗೆರೆಯಲ್ಲಿ ಸಾದಿಕ್ ಪೈಲ್ವಾನ್ ಶಕ್ತಿ ಪ್ರದರ್ಶನ. ಅಲ್ಪಸಂಖ್ಯಾತ ಮುಖಂಡ ಸಾದಿಕ್ ಪೈಲ್ವಾನ್ ನಾಮಿನೇಷನ್. ಬೃಹತ್ ಮೆರವಣಿಗೆ ಮೂಲಕ ನಾಮಪತ್ರ ಸಲ್ಲಿಕೆಗೆ ಆಗಮನ. ದಾವಣಗೆರೆ ಪಾಲಿಕೆಯಲ್ಲಿ ಕೈ ಬಂಡಾಯ ಅಭ್ಯರ್ಥಿ ಸಾದಿಕ್ ನಾಮಿನೇಷನ್. ಸಾದಿಕ್ ನಾಮಿನೇಷನ್ ನಿಂದ ಕಾಂಗ್ರೆಸ್ಗೆ ಎದುರಾಯಿತು ದೊಡ್ಡ ಗಂಡಾಂತರ. ಸಾದಿಕ್ ಪೈಲ್ವಾನ್ ಮನವೊಲಿಸ್ತಾರ ಕೈ ನಾಯಕರು. ಸಾದಿಕ್ ಮನವೊಲಿಸ್ತಿದ್ರೆ ಕಾಂಗ್ರೆಸ್ ಗೆಲ್ಲೋದು ಸುಲಭವಲ್ಲ. ನೋಡಿ, ಕಾಂಗ್ರೆಸ್ಗೆ ದಾವಣಗೆರೆ ಕ್ಷೇತ್ರದಲ್ಲಿ ಬಂಡಾಯದ ಬಿಸಿ ಜೋರಾಗಿ ತಡ್ತಾ ಇದೆ. ಒಂದ್ ಕಡೆ ಅಲ್ಪಸಂಖ್ಯಾತರಿಗೆ ಅವಕಾಶ ಮಾಡಿಕೊಡ್ಬೇಕು ಕಾಂಗ್ರೆಸ್ ಪಕ್ಷ, ಅಹಿಂದ ನಾಯಕ ಅಂತ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯ ಅವರು. ಬಟ್ ಇಲ್ಲಿ ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಡೋದ್ರಲ್ಲಿ ಯಾಕೆ ಹಿಂದೇಟ್ ಹಾಕುತ್ತೆ ಕಾಂಗ್ರೆಸ್ ಪಕ್ಷ ಅಂತ ಮುಸ್ಲಿಂ ಮುಖಂಡರು ಇದೀಗ ಆರ್ಗ್ಯವನ್ನ ಮಾಡ್ತಾ ಇದ್ದಾರೆ. ಅದರಂತೆ ಸಾದಿಕ್ ಪೈಲ್ವಾನ್ ಇದೀಗ ನಾಮಿನೇಷನ್ಗೆ ಮುಂದಾಗಿರುವಂತದ್ದು. ಬೃಹತ್ ಮೆರವಣಿಗೆ ಮೂಲಕ ನಾಮಿನೇಷನ್ಗೆ ಅಲ್ಲಿ ಸಲ್ಲಿಸೋಕೆ ಮುಂದಾಗಿರುವಂತದ್ದು. ಬಟ್ ಇಲ್ಲಿ ಒಂದು ವೇಳೆ ಏನಾದ್ರು ಸಿದ್ದರಾಮಯ್ಯ ಅವರು ಇವರ ಮನವೊಲಿಸೋದಕ್ಕೆ ರೆಡಿ ಆಗ್ತಾರ? ಮನವೊಲಿಸಿದ್ರೆ ಕಾಂಗ್ರೆಸ್ಗೆ ಒಂದು ಹಂತದಲ್ಲಿ ಏನಾದ್ರೂ ಒಂದಿಷ್ಟು ಭರವಸೆ ಬರ್ಬೋದಪ್ಪ. ಒಂದು ವೇಳೆ ಏನಾದ್ರೂ ಮನವೊಲಿಸ್ತೆ ಇದೇ ರೀತಿಯಾಗಿ ಕಾಂಗ್ರೆಸ್ ಪಕ್ಷ ಸಮರ್ಥ್ ಅವರನ್ನ ಈಗ ನಿಲ್ಲಿಸಿದೆ. ಓಕೆ, ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನಾದಂಥ ಸಮರ್ಥ್ಗೆ ಟಿಕೆಟ್ ಅನ್ನ ಕೊಟ್ಟಿದೆ ಕಾಂಗ್ರೆಸ್. ಓಕೆ, ಬಟ್ ಇಲ್ಲಿ ಬರ್ತಾ ಇರುವಂತಹ ಮಾತು ಅನುಕಂಪದ ಅಲೆ ಯಾಕೆ? ಕುಟುಂಬ ರಾಜಕಾರಣ ಅಂತ ಮಾತಾಡ್ತಾರೆ. ಬಟ್ ಇಲ್ಲಿ ಆಗ್ತಾ ಇರುವಂತದ್ದೇನು? ಕುಟುಂಬ ರಾಜಕಾರಣನೇ ಮಾಡ್ತಾ ಇದ್ದಾರೆ ಅಲ್ವಾ. ಶಾಮನೂರು ಶಿವಶಂಕರಪ್ಪ ಅವರ ನಿಧನ ಆಯ್ತು. ನಿಧನದ ಬಳಿಕ ಯಾಕೆ ಅವರ ಕುಟುಂಬದಲ್ಲಿಯೇನೆ ಮತ್ತೆ ಟಿಕೆಟ್ ಅನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಸಮರ್ಥ್ ಅವರ ಮೊಮ್ಮಗನಾದಂಥ ಸಮರ್ಥ್ಗೆ ಟಿಕೆಟ್ ಅನ್ನ ಕೊಟ್ಟಿದ್ದಾರೆ. ಒಂದು ರಾಜಕೀಯ ಅಂತ ಅಂದ್ರೆ ಒಂದಿಷ್ಟು ಅನುಭವ ಬೇಕಾಗುತ್ತೆ. ಅಲ್ಲಿ ನೋಡಿದ್ರೆ ಯಾವುದೇ ರೀತಿಯಾದಂತಹ ಅನುಭವಗಳಿಲ್ಲ. ಆದ್ರೆ ಅಲ್ಲಿ ಅನುಕಂಪದ ಅಲೆಯನ್ನ ತೋರ್ತಾ ಇದೆ ಕಾಂಗ್ರೆಸ್ ಅನ್ನುವಂಥದ್ದು ಅಲ್ಪಸಂಖ್ಯಾತರ ಮಾತಾಗಿದೆ. ಸೊ ಹೀಗಾಗಿ ಕಾಂಗ್ರೆಸ್ಗೆ ಒಂದ್ ರೀತಿಯಾಗಿ ಹಿನ್ನಡೆ ಆಗುವಂತ ಅವಕಾಶಗಳು ಹೆಚ್ಚಾಗಿದೆ. ಒಂದ್ ಕಡೆ ನೋಡಿ, ಬಿಜೆಪಿ ಶ್ರೀನಿವಾಸ್ಗೆ ಅಲ್ಲಿ ಟಿಕೆಟ್ ಅನ್ನ ಕೊಟ್ಟು ಎಸ್ಟಿ ಸಮುದಾಯವನ್ನ ಹಿಡಿದುಕೊಳ್ಳೋದ್ರಲ್ಲಿ ಪ್ರಬಲವಾಗಿದೆ. ಒಂದ್ ಕಡೆ ಬಾಗಲಕೋಟೆಯ ಜನತೆನೂ ಸಹಿತ ಹೇಳ್ತಾ ಇದ್ದಾರೆ, ಎಸ್ಟಿ ನಮ್ಮ ಮತಗಳೇನಿದಾವೆ ನಾವು ಬಿಜೆಪಿಗೆ ಹಾಕೋದು ಅನ್ನುವಂತ ನಿಟ್ಟಿನಲ್ಲಿ ಮಾತನಾಡ್ತಾ ಇರುವಂತದ್ದು. ಮತ್ತೊಂದು, ಕಾಂಗ್ರೆಸ್ನಲ್ಲಿ ಒಂದಿಷ್ಟು ವಾಲ್ಮೀಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡ್ಯಾಮೇಜಸ್ಗಳು ಕೂಡ ಆಗಿದೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಎಸ್ ಟಿ ಸಮುದಾಯನೂ ಸಹಿತ ಇದೀಗ ಬಿಜೆಪಿಯ ಮೇಲೆ ಒಲವನ್ನ ತೋರ್ತಾ ಇದೆ. ಒಂದು ವೇಳೆ ಅಲ್ಪಸಂಖ್ಯಾತ ಓಟುಗಳು ಸಹಿತ ಏನಾದ್ರೂ ವಿಂಗಡಣೆ ಆದ್ರೆ ನಿಜಕ್ಕೂ ಸಹಿತ ಕಾಂಗ್ರೆಸ್ಗೆ ಸೋಲ್ ಅನ್ನೋದು ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ಬೈ ಎಲೆಕ್ಷನ್ ಏನಿದೆಯಲ್ಲ, ಇದು ವಿಧಾನಸೌಧ ಮುಂದಿನ 2028ರ ವಿಧಾನಸೌಧದ ಒಂದು ಹಣೆ ಬರಹವನ್ನ ಈ ಬೈ ಎಲೆಕ್ಷನ್ಗಳು ಬರೀತಾವೆ. ಯಾಕಂತ ಅಂದ್ರೆ ಇದರಲ್ಲಿ ಏನಾದ್ರೂ ಬಿಜೆಪಿ ಗೆದ್ದು ಬಂತು ಅಂತ ಅಂದ್ರೆ ಬಿಜೆಪಿಗೆ ಒಂದು ಭರವಸೆ, ನಾವು ವಿಧಾನಸೌಧ ಎಲೆಕ್ಷನ್ ಅಲ್ಲೂ ಕೂಡ ಗೆಲುವನ್ನ ಸಾಧಿಸ್ತೀವಿ. ಈಗಾಗಲೇ ಕಾಂಗ್ರೆಸ್ ಪಕ್ಷ ಜನತೆಗೆ ಬೇಸರವಾಗಿ ಹೋಗ್ಬಿಟ್ಟಿದೆ, ಜನಗಳಿಗೆ ಬೇಡ ಅನಿಸ್ಬಿಟ್ಟಿದೆ ಇವರ ಒಂದು ಆಡಳಿತ ಅನ್ನುವಂತ ನಿಟ್ಟಿನಲ್ಲಿ ಆಗುತ್ತೆ ಅಂತ. ಬಟ್ ಇಲ್ಲಿ ನೋಡಿ, ಅಲ್ಪಸಂಖ್ಯಾತರ ಮತಗಳನ್ನ ಸಹಿತ ಇಲ್ಲಿ ಕಳೆದುಕೊಳ್ಳುತ್ತೆ ಕಾಂಗ್ರೆಸ್ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಕಾಂಗ್ರೆಸ್ ಮೇಲೆ ಅಹಿಂದ ನಾಯಕ, ಅಲ್ಪಸಂಖ್ಯಾತರಿಗೋಸ್ಕರ ಕಾಂಗ್ರೆಸ್ ಪಕ್ಷ ಮುಸ್ಲಿಮರನ್ನ ಓಲೈಕೆ ಅನ್ನುವಂಥ ಮಾತುಗಳು ಒಂದ್ ಕಡೆ ವಿರೋಧ ಪಕ್ಷಗಳಲ್ಲಿ ಕೇಳಿ ಬಂದ್ರೆ, ಕಾಂಗ್ರೆಸ್ ಪಕ್ಷವನ್ನ ಅಲ್ಪಸಂಖ್ಯಾತರು ಗಾಢವಾಗಿ ನಂಬ್ಕೊಂಡಿದ್ದಾರೆ. ಆದ್ರೆ ಮತ ಬ್ಯಾಂಕಿಗೋಸ್ಕರ, ವೋಟ್ ಬ್ಯಾಂಕಿಂಗ್ಗೋಸ್ಕರ ಮಾತ್ರನ ಈ ಸಮುದಾಯವನ್ನ ಇವರು ಓಲೈಕೆ ಮಾಡೋದು ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಅಲ್ಪಸಂಖ್ಯಾತರ ಕಡೆಯಿಂದ ಬರ್ತಾ ಇರುವಂತ ಮಾತುಗಳು. ಹಾಗಾಗಿ ಸಾದಿಕ್ ಪೈಲ್ವಾನ್ ಇದೀಗ ನಾಮಿನೇಷನ್, ಬೃಹತ್ ಮೆರವಣಿಗೆ ಮೂಲಕ ನಾಮಿನೇಷನ್ಗೆ ಅಲ್ಲಿ ಇದು ರೆಡಿ ಆಗಿರುವಂಥದ್ದು, ನಾಮಿನೇಷನ್ ಸಲ್ಲಿಕೆ ಮಾಡಿರುವಂಥದ್ದು. ಇನ್ನೊಂದು ಕಡೆ ಸಿಎಂ ಮತ್ತು DCM ಇಬ್ಬರೂ ಸೇರ್ಕೊಂಡು ಒಂದೇ ಫ್ಲೈಟ್ನಲ್ಲಿ, ಒಂದೇ ವಿಮಾನದಲ್ಲಿ ಬಂದು, ಒಂದೇ ಹೆಲಿಕಾಪ್ಟರ್ನಲ್ಲಿ ಬಂದು ದಾವಣಗೆರೆಯಲ್ಲಿ ತಮ್ಮ ಶಕ್ತಿ ಪ್ರದರ್ಶನವನ್ನ ತೋರಿಸ್ತಾ ಇದ್ದಾರೆ. ಬಟ್ ಇಲ್ಲಿ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಕಾದ್ ನೋಡ್ಬೇಕು. ಇಬ್ಬರ ಜಗಳದಲ್ಲಿ ಮೂರನೇ ಅವರಿಗೆ ಲಾಭ ಆಗ್ಬಿಡುತ್ತಾ? ಬಿಜೆಪಿ ಏನಾದ್ರೂ ಹೊಡ್ಕೊಂಡು ಹೋಗ್ಬಿಡುತ್ತಾ ಈ ಒಂದು ಕ್ಷೇತ್ರವನ್ನ? ಯಾಕಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂತ ಅಂದ್ರೆ ಕಾಂಗ್ರೆಸ್ನ ಭದ್ರಕೋಟೆ, ಶಾಮನೂರು ಶಿವಶಂಕರಪ್ಪ ಅವರ ಭದ್ರಕೋಟೆ ಆದಂತ ಕ್ಷೇತ್ರ ಅದು.
ಅಲ್ಲಿ ಒಂದು ವೇಳೆ ಏನಾದ್ರೂ ಕಾಂಗ್ರೆಸ್ ಸೋಲನ್ನ ಅನುಭವಿಸ್ತು ಅಂತ ಅಂದ್ರೆ ಭಾರಿ ದೊಡ್ಡ ಮುಖಭಂಗ.